ಖಾಸಗಿ ಕಾರ್ಯಕ್ರಮದ ನಿಮಿತ್ತವಾಗಿ ದೆಹಲಿಗೆ ಹೋಗ್ತಿದ್ದೇವೆ. ದೆಹಲಿಗೆ ತೆರಳುವಂತಹ ಮುನ್ನ ಡಿಸಿಎಂ ಡಿಕೆಶಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಒಂದು ಕಡೆ ಅಲ್ಲಿ ಸಿಎಂ ಅವರು ಮೀಟಿಂಗ್ ಮಾಡ್ತಾ ಇದ್ದಾರೆ ವೇಣುಗೋಪಾಲ್ ಅವರ ಜೊತೆಯಲ್ಲಿ, ಮತ್ತೊಂದು ಕಡೆ ಇಲ್ಲಿ ದೆಹಲಿಗೆ ಕಾರ್ಯಕ್ರಮದ ನಿಮಿತ್ತವಾಗಿ ದೆಹಲಿಗೆ ಹೋಗ್ತಾ ಇದ್ದೇನೆ ಅಂತ ಹೇಳಿ ಡಿಕೆಶಿ ಅವರು ಮಾತನಾಡಿದ್ದಾರೆ. ದೆಹಲಿಗೆ ತೆರಳುವಂತಹ ಮುನ್ನ ಡಿಸಿಎಂ ಡಿಕೆಶಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ದೆಹಲಿಯಲ್ಲಿ 14ರಂದು ವೋಟ್ ಚೋರ್ ಪ್ರತಿಭಟನೆ ಇದೆ. ಪ್ರತಿ ಜಿಲ್ಲೆಯಿಂದ 300 ಜನರನ್ನ ಕರೆದುಕೊಂಡು ಹೋಗಬೇಕಾಗಿದೆ. ಕ್ಯಾಬಿನೆಟ್ನಲ್ಲಿ ಹೇಳಿದ್ದೇನೆ, ಸಚಿವರು ಜವಾಬ್ದಾರಿಯನ್ನ ವಹಿಸಿಕೊಳ್ಳಬೇಕು. ಪ್ರತಿ ಜಿಲ್ಲೆಯಿಂದ ಜನರನ್ನ ಕರೆದುಕೊಂಡು ಹೋಗಬೇಕಾಗಿದೆ. ರೈಲ್ವೆ ಸಚಿವರಿಗೂ ಮಾತನಾಡಿ ಎಲ್ಲ ವ್ಯವಸ್ಥೆಯನ್ನ ಮಾಡಿದ್ದೇವೆ. ಇಂದು ಸಿಎಂ ಸಿದ್ದು ಕೆಸಿ ವೇಣುಗೋಪಾಲ್ ಭೇಟಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಂತೋಷ್ ವೇಣುಗೋಪಾಲ್ ಭೇಟಿ ಮಾಡಿದ್ರೆ ತಪ್ಪೇನು? ಕೆಸಿಬಿ ಭೇಟಿ ಮಾಡಲಿ, ರಾಹುಲ್ ಅವರನ್ನ ಭೇಟಿ ಮಾಡಲಿ, ಅಭಿಮಾನಿಗಳು ಘೋಷಣೆ ಕೂಗಿರಬಹುದು ಹೀಗಂತ ಡಿಕೆಶಿ ಅವರು ಮಾತನಾಡಿದ್ದಾರೆ. ಡಿಕೆ ಘೋಷಣೆ ಕಳೆದ 1 ವರ್ಷದಿಂದ ಕೂಡ ಕೂಗ್ತಾ ಇದ್ದಾರೆ. ದೆಹಲಿಗೆ ತೆರಳುವಂತಹ ಮುನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿಕೆಯನ್ನ ನೀಡಿದರು. ದೆಹಲಿಗೆ ಹೋಗ್ತಾ ಇದ್ದೀನಿ. ನನಗೊಂದು ಖಾಸಗಿ ಮದುವೆ ಇದೆ ಇವತ್ತು ಸಾಯಂಕಾಲ. ನನ್ನ ಯಾರೊಬ್ಬ ಆಪ್ತ ಸ್ನೇಹಿತರು ಐಎಎಸ್ ಆಫೀಸರ್ ಅವರ ಮಗಂದು ಮದುವೆ ಇದೆ, ಹೋಗ್ತಾ ಇದ್ದೀನಿ. ಒಂದು ಎರಡನೇದು 14ನೇ ತಾರೀಕು ವೋಟ್ ಚೋರಿ ವಿಚಾರದಲ್ಲಿ ರಾಮಲೀಲಾ ಮೈದಾನದಲ್ಲಿ ಒಂದು ದೊಡ್ಡ ಸಭೆ ಇದೆ. ಆ ಸಭೆಗೆ ನಮ್ಮ ರಾಜ್ಯದಿಂದ ಪ್ರತಿ ಒಂದು ಜಿಲ್ಲೆಯಲ್ಲೂ ಕೂಡ 300 ಜನ ಕರ್ಕೊಳ್ಬೇಕು ಅಂತೇಳಿ ನಾನು ನಮ್ಮ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಹೇಳಿದ್ದೀನಿ. ನಮ್ಮೆಲ್ಲ MLAಗಳು ತಿಳಿಸಿದ್ದೀನಿ. ಎಲ್ಲ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಆ ಜಿಲ್ಲೆಯ 300 ಜನ ಕಾರ್ಯಕರ್ತರನ್ನ ಅವರೇ ಜವಾಬ್ದಾರಿ ತೆಗೆದುಕೊಂಡು, ಅವರೇ ಉಸ್ತುವಾರಿ ತೆಗೆದುಕೊಂಡು, ಶಾಸಕರು ಮತ್ತು ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರು ಅವರ ಮುಖಂಡತ್ವದಲ್ಲಿ ವೋಟ್ ಚೋರಿ, ಯಾಕೆಂದ್ರೆ ನಮ್ಮಿಂದನೇ ವೋಟ್ ಚೋರಿ ಪ್ರಾರಂಭ ಆಗಿದ್ದು, ನಮ್ಮಿಂದನೇ ವೋಟ್ ಚೋರಿಗೆ ಈ ದೇಶದಲ್ಲೇ ಒಂದು ದೊಡ್ಡ ಆಂದೋಲನ ನಡೀತಾ ಇರೋದು. ನಾವು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಭಾಗವಹಿಸಬೇಕು. ಆ ದೃಷ್ಟಿಯಿಂದ ಪ್ರತಿ ತಾಲೂಕು ಜಿಲ್ಲೆಯಿಂದ ಕನಿಷ್ಠ 30 ಜನ, ಬೆಂಗಳೂರಲ್ಲಿ ಸ್ವಲ್ಪ ಜಾಸ್ತಿ ನಾವು ಕರ್ಕೊಂಡು ಹೋಗ್ಬೇಕಾಗಿದೆ. ಅದಕ್ಕೆ ಈಗಾಗಲೇ ನಾನು ರೈಲು ಮಂತ್ರಿ ಕೂಡ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ ಮತ್ತು ನಮ್ಮವರೆಲ್ಲ ಹೋಗಿ ರೈಲ್ವೆ ಹತ್ರ ಮಾತಾಡ್ಕೊಂಡು ಬಂದಿದ್ದೀವಿ. ಅಲ್ಲಿ ಅಕಾಮಿಡೇಷನ್ ಕೂಡ ನಾವು ವ್ಯವಸ್ಥೆ ಮಾಡಬೇಕಾಗಿದೆ. ಬಹಳ ಸಂತೋಷ. ವೇಣುಗೋಪಾಲ್ ಸಿಎಂ ಭೇಟಿ ಮಾಡೋದು ತಪ್ಪೇನಿದೆ? ರಾಹುಲ್ ಗಾಂಧಿ ಭೇಟಿ ಮಾಡೋದು ತಪ್ಪೇನಿದೆ? ಖರ್ಗೆ ಸಾಹೇಬ್ ಭೇಟಿ ಮಾಡಿದೆ. ದಿಸ್ ಇಸ್ ಆಲ್ ಎ ಫ್ಯಾಮಿಲಿ ಅಫೇರ್. ಅವರೆಲ್ಲರೂ ಮಾತಾಡ್ತಾರೆ. ಪಕ್ಷದ ಏನೇ ವಿಚಾರ. ವೇಣುಗೋಪಾಲ್ ಅವರ ಭೇಟಿ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಪರವಾದ ಘೋಷಣೆ, ಸಿಎಂ ಅವರು ಹೋದಂತ ಸಂದರ್ಭದಲ್ಲಿ ಪೂರ್ಣಾವಧಿ ಸಿಎಂ ಘೋಷಣೆ ಎರಡೂ ಆಗಿದೆ ಸರ್. ಇವೆಲ್ಲ ಕೆಲವು ಅಭಿಮಾನಿಗಳು ಮಾತಾಡ್ತಾರೆ. ಅದಕ್ಕೆಲ್ಲ ಯಾಕೆ ರಾಜಕಾರಣದಲ್ಲಿ ಎಲ್ಲಾ ತರದ ಜೈಕಾರಗಳು, ಧಿಕ್ಕಾರಗಳು, ಅಭಿಮಾನದ ಮಾತುಗಳು ಎಲ್ಲ ಕೂಡ ಇರ್ತವೆ. ಅದಕ್ಕೆಲ್ಲ ನಾವು ತಲೆ ಕೆಡಿಸ್ಕೊಳ್ತಾ